ಇಂದಿರಾ ಗಾಂಧಿಯವರ ಗರೀಬಿ ಹಠಾವೋ ಕರೆ ಕೇವಲ ಘೋಷಣೆಯಾಗಿರಲಿಲ್ಲ, ಅದೊಂದು ಸಂಕಲ್ಪವಾಗಿತ್ತು. 1982ನೇ ಇಸವಿಯಲ್ಲಿ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಪೌಷ್ಟಿಕತೆಯನ್ನು ತೊಡೆದು ಹಾಕಲು, ಮಹಿಳೆಯರನ್ನು ಸಬಲೀಕರಣಗೊಳಿಸಲು ಮತ್ತು ಪ್ರತಿಯೊಬ್ಬ ಭಾರತೀಯನಿಗೂ ಆರೋಗ್ಯಕರ ಜೀವನದ ಹಕ್ಕನ್ನು ಖಚಿತಪಡಿಸಲು ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹವನ್ನು ಪ್ರಾರಂಭಿಸಿತು. ಈ ಕಾರ್ಯಕ್ರಮವು ಕೇವಲ ಆಹಾರದ ಬಗ್ಗೆ ಅಲ್ಲ, ಇದು ರಕ್ತಹೀನತೆ, ವಿಟಮಿನ್ ಕೊರತೆ, ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ ಹೀಗೆ ಜೀವನ ಶೈಲಿಯ ಕಾರಣಕ್ಕೆ ಬರುವಂತಹ ಕಾಯಿಲೆಗಳನ್ನು ತಡೆಯಿತು. ಇದು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಿತು, ತಾಯಿ ಮತ್ತು ಮಗುವಿನ ಆರೋಗ್ಯವನ್ನು ಕಾಪಾಡಿತು ಹಾಗೂ ಸಶಕ್ತ ಪೀಳಿಗೆಗೆ ಅಡಿಪಾಯ ಹಾಕಿತು. ಹೀಗೆ ಕಾಂಗ್ರೆಸ್ ಸರ್ಕಾರ ಪೌಷ್ಟಿಕಾಂಶವನ್ನು ರಾಷ್ಟ್ರೀಯ ಆರೋಗ್ಯ ಧ್ಯೇಯವಾಗಿ ಪರಿವರ್ತಿಸಿತು. ಅದು ಇಂದಿಗೂ ಜೀವಗಳನ್ನು ರಕ್ಷಿಸುತ್ತಿರುವ ದೃಷ್ಟಿಕೋನವಾಗಿ ರೂಪುಗೊಂಡಿದೆ.